ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹೇರ್ ಬ್ರೂಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಮಾಡೋದು, ಹೇರ್ ಬ್ರೂಚು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಗೋಲ್ಡನ್ ಕಲರ್ ಹೇರ್ ಬ್ರೂಚ್ ಇದು. ಇದರಲ್ಲಿ ಯಾವ ಕಲರ್ ಬೇಕಾದ್ರೂ ಮಾಡ್ಬೋದು. ಈ ಥರ ಯಾವ್ಯಾವ ಐಟಮ್ ಬೇಕು ಅಂದರೆ ನೋಡಿ, ಈ ಥರ ಗೋಲ್ಡನ್ ಮಣಿ, ಈ ಸಣ್ಣ ಮಣಿ ಗೋಲ್ಡನ್ ಕಲರಿಂದು, ಈ ಥರ ದೊಡ್ಡ ಮಣಿ ಗೋಲ್ಡನ್ ಕಲರ್, ಮತ್ತು 0.3 mm ಮತ್ತು 0.5 mm ಇಂದು ಗೇರ್ ವೈರ್, ಎರಡು ಥರ ಗೇರ್ ವೈರ್ ಬೇಕಾಯ್ತಾ. ಮತ್ತು ಒಂದು ಸೀಸರ್ ಬೇಕು, ಕತ್ರಿ ನೋಡಿ, ಸೀಸರ್ ಬೇಕು. ಇಷ್ಟು ಐಟಮ್ಸು ಹೇರ್ ಬ್ರೂಚ್ ಮಾಡೋಕ್ಕೆ ಬೇಕಾಗುತ್ತೆ ಆಯಿತಾ. ನೋಡಿ ಈ ಎಲ್ಲ ಐಟಮ್ಸು ಇರಲೇಬೇಕು ನೋಡಿ. ಈ ಮಣಿಗಳು, ಸೀಸರು, ಗೇರ್ ವೈರು, ಇಷ್ಟು ಐಟಮ್ಸು ಬೇಕಾಯ್ತಾ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ 0.3 mm ಗೇರ್ ವೈರ್ ತೊಗೊಂಡು ಅದನ್ನು ಸ್ವಲ್ಪ ಒಂದು 5-6 ಇಂಚಿಗೆ ಕಟ್ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ, ಇದು ಫ್ಲವರ್ಸ್ ಮಾಡ್ಕೊಳಕ್ಕೆ. ಈ ಥರ ನೋಡಿ ಇಷ್ಟೇ ಕಟ್ ಮಾಡ್ಕೊಂಡು ಒಂದು 10 ಫ್ಲವರ್ಸ್ ಮಾಡ್ಕೊಬೇಕು ಆ ಕಡೆ ಈ ಕಡೆ ಜಾಯಿಂಟ್ ಮಾಡೋಕ್ಕೆ ಹೇರ್ ಬ್ರೂಚಿಗೆ. ನೋಡಿ ಈ ಥರ ಮಣಿ ತೊಗೊಂಡಿದ್ದೀನಿ, ಈ ಥರ ಮಣಿ. ಈ ಸಣ್ಣ ಮಣಿನೂ ತೊಗೊಂಡಿದ್ದೀನಿ. ಈ ಸಣ್ಣ ಇದಿದೆಯಲ್ಲ, ಈ ಸಣ್ಣ ಮಣಿಯಲ್ಲಿ ಫ್ಲವರ್ಸ್ ಮಾಡ್ತಾಯಿದ್ದೀನಿ ನೋಡಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ಥರ ಸಣ್ಣ ಮಣಿ ತೊಗೊಳ್ಳಿ ಆಯಿತಾ. ಗೇರ್ ವೈರಿಗೆ ಒಂದೊಂದೇ ಮಣಿ ಪೋಣಿಸ್ಕೊಳ್ಳಿ. 5 ಮಣಿನ ಪೋಣಿಸ್ಕೊಂಡು ನೋಡಿ, ಈ ಥರ 5 ಮಣಿ ಪೋಣಿಸ್ಕೊಳ್ಳಿ ಆಯಿತಾ. ನೋಡಿ ಈ ಥರ ಪೋಣಿಸ್ಕೊಳ್ಳಿ ಆಯಿತಾ. ಆಮೇಲೆ ಎರಡು ಸೈಡಿಂದ ನೋಡಿ, ನಾನು ಈ ಥರ ಫ್ಲವರ್ ಥರ ಬರೋ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಮಾಡಿ ಆಯಿತಾ. ನಾನು ಚೆನ್ನಾಗಿ ತಿರ್ಸ್ಕೊಬೇಕು, ಫ್ಲವರ್ ಥರ ಬರೋ ಥರ ನೋಡಿ. ಈ ಥರ 5 ಮಣಿ ಹಾಕಿ ರೌಂಡ್ ಶೇಪಲ್ಲಿ ಫ್ಲವರ್ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಾನು ಯಾವ ಥರ ತಿರುಗಿಸ್ತಾ ಇದ್ದೀನಿ ಅದೇ ಥರ ಸುತ್ತಬೇಕಾಯ್ತಾ. ಚೆನ್ನಾಗಿ ಸುತ್ತಿದ್ರೆ ನೀಟಾಗಿ ಬರುತ್ತೆ. ಇದು ಬ್ರೂಚ್ ಏನು ಅಂದರೆ ಇದು ಎಷ್ಟು ಚೆನ್ನಾಗಿ ಸುತ್ತುತ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ಚೆಂದ ಕಾಣುತ್ತೆ, ಮತ್ತು ಅಷ್ಟೇ ಸುಂದರವಾಗಿರುತ್ತೆ ಈ ಬ್ರೂಚ್ ನೋಡೋಕ್ಕೆ. ಸುತ್ತೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಸುತ್ತುತ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಯಿತಾ. ನೋಡಿ ಈ ಥರ ನೋಡಿ, ಮತ್ತೆ 5 ಮಣಿ ತೊಗೊಂಡಿದ್ದೀನಿ, ಮತ್ತು ಕೆಳಗೆ ಎರಡನೇ ಸ್ಟೆಪ್ಪಲ್ಲಿ ಫ್ಲವರ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ರೌಂಡ್ ಶೇಪಲ್ಲೇ ಬರಬೇಕು ಅದು ಮಣಿಗಳು ನೋಡಿ. ಈ ಥರ ಚೆನ್ನಾಗಿ ಸುತ್ತಬೇಕಾಯ್ತಾ. ತಿರುಗಿಸೋದ್ರಲ್ಲೇ ಇದ್ರ ಅಂದ ಚೆಂದ ಕಾಣೋದಾಯ್ತಾ. ಮತ್ತು 5 ಮಣಿ ಹಾಕಿ ಒಂದು 4-5 ಫ್ಲವರ್ಸ್ ಬರೋ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಇದು ಒಬ್ಬರು ಗೋಲ್ಡನ್ ಕಲರಿಂದು ಆರ್ಡರ್ ಕೊಟ್ಟಿದ್ದು, ಅವರಿಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಅದನ್ನು ವೀಡಿಯೋ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡಿ. ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಸುತ್ತಬೇಕಾಯ್ತಾ, ರೌಂಡ್ ಶೇಪಲ್ಲೇ ಬರಬೇಕದು ಫ್ಲವರ್ಸು ನೋಡಿ. ಈ ಥರ ಇದು ನೀವು ಇವಾಗ ಸೇಲ್ ಮಾಡೋದಿದ್ದರೆ ಮಾಡಿ ಮನೆಯಲ್ಲೇ ಸೇಲ್ ಮಾಡಬೇಕು ಅಂದರೆ ಫ್ಯಾನ್ಸಿ ಸ್ಟೋರಿಗೆ, ಇಲ್ಲಾಂದರೆ ಇದು ಬ್ಯೂಟಿ ಪಾರ್ಲರ್ ಅವ್ರು ಕೇಳ್ತಾರೆ, ಅವ್ರಿಗೆ ಬೇಕಾದರೆ ಮನೇಲೇ ಕೂತ್ಕೊಂಡು ಬ್ರೈಡಲ್ ಹೇರ್ ಬ್ರೂಚ್ ಬೇಕಾದ್ರೆ ಮಾಡಿ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಮಾಡಿ ಕೊಡ್ಬೋದಾಯ್ತಾ. ನೋಡಿ ಈ ಥರ ಮಣಿಗಳು ಒಂದೊಂದು ಪ್ಯಾಕೆಟ್ ಮಣಿಗಳಿಗೆ 10 ರೂಪೀಸ್ 10 ರೂಪೀಸ್ ಇರುತ್ತೆ ನೋಡಿ. ಈ ಥರ ಫುಲ್ ಪೋಣಿಸ್ಕೊಂಡು ಒಂದೊಂದೇ ಫ್ಲವರ್ಸ್ ಮಾಡ್ಕೊಳ್ಳಿ ಆಯಿತಾ. ಈ ಮಣಿಗಳೆಲ್ಲ ತೊಗೊಬೇಕು ಅಂದರೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗಲ್ಲ. ಬಟನ್ಸು ಮತ್ತು ಲೈನಿಂಗ್ ಅಂಗಡಿಯಲ್ಲಿ ಇರುತ್ತಲ್ಲ, ಆ ಅಂಗಡಿಯಲ್ಲಿ ಸಿಗುತ್ತೆ ಆಯಿತಾ. ಬಟ್ಟೆ ಲೈನಿಂಗ್ಸ್, ಫಾಲ್ಸು ಎಲ್ಲ ಬಟನ್ಸ್ ಎಲ್ಲ ಸಿಗುತ್ತಲ್ಲ, ಆ ಮಣಿಗಳು ಆ ಅಂಗಡಿಯಲ್ಲಿ ಸಿಗುತ್ತೆ. ಇದೆಲ್ಲ ಗೇರ್ ವೈರು ಅಷ್ಟೇ ಅಲ್ಲೇ ಸಿಗೋದು. ಇದನ್ನೆಲ್ಲ ಅಲ್ಲಿ ಹೋಗಿ ಇಸ್ಕೊಂಡು ತೊಗೊಂಡು ಬನ್ನಿ ಮಾಡ್ಬೋದಾಯ್ತಾ ಮನೆಯಲ್ಲೇ ಕೂತ್ಕೊಂಡು. ಮತ್ತು ಈ ಗೇರ್ ವೈರು ಈ ಗೇರ್ ವೈರಿಗೆ 50 ರೂಪೀಸು. ಈ ಗೇರ್ ವೈರ್ 2 ಬೇಕಾಗುತ್ತೆ ಇದಕ್ಕೆ, ಒಂದು 5 mm ಮತ್ತು ಒಂದು 3 mm ಆಯಿತಾ.
ಒಂದೊಂದು ಸ್ಟೋರಲ್ಲಿ ಒಂದೊಂದು ರೇಟ್ ಇರುತ್ತೆ. 50 ರುಪೀಸ್ ಇದಕ್ಕೆ, 60 ರುಪೀಸ್ ಇರುತ್ತೆ ಆ ಥರ. ನೋಡಿ ಈ ಥರ ಒಂದೊಂದೇ ಲೀಫ್ ಮಾಡ್ತಾಯಿದ್ದೀನಿ ನೋಡಿ. ಈ ಬ್ರೂಸ್ನ ಸೇಲ್ ಮಾಡೋದು ಎಷ್ಟಕ್ಕೆ ಅಂದರೆ, ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ರೇಟು ಅಂದರೆ ಇವಾಗ ನಾವು ಎಷ್ಟು ಖರ್ಚು ಮಾಡಿರ್ತೀವಿ ಈ ಬ್ರೂಚ್ ಮಾಡೋಕ್ಕೆ ಅದ್ರ ಮೇಲೆ ಡಿಪೆಂಡು. ಮತ್ತು ಖರ್ಚು ಮಾಡಿರೋ ಮೇಲೆ ಡಿಪೆಂಡು, ಮತ್ತು ನಾವು ಮಾಡಿ ಎಫರ್ಟ್ ಇರುತ್ತಲ್ಲ ನಮ್ಮದು, ಅದ್ರ ಮೇಲೆ ಡಿಪೆಂಡು. ಎಲ್ಲ ನೀವು ಡಿಸೈಡ್ ಮಾಡಬೇಕು ಎಷ್ಟಾಗಿದೆ ಖರ್ಚು, ಅದ್ರ ಮೇಲೆ ಡಿಪೆಂಡ್ ಮಾಡಿ ರೇಟು ನೀವು ಫಿಕ್ಸ್ ಮಾಡಿ ಕೊಡಬೇಕಾಯ್ತಾ. ಇವಾಗ ಒಂದೊಂದು ಫ್ಯಾನ್ಸಿ ಸ್ಟೋರಲ್ಲಿ ನೋಡಿ ಹೇರ್ ಬ್ರೂಚಿಗೆಲ್ಲ 250 ಮೇಲಿದೆ. 250, 300, 400, 400, 500, 350, 250 ಇದೆ. ಸೊ ಅದಕ್ಕೋಸ್ಕರ ಮಾಡಿ ನೀವೇ ಫಿಕ್ಸ್ ಮಾಡಿ ರೇಟ್ನ ಕೊಡಬೇಕಾಯ್ತಾ. ನಿಮಗೆ ಎಷ್ಟು ಖರ್ಚು ಬೀಳುತ್ತೆ ನೋಡಿ. ಈ ಥರ ಫುಲ್ಲು ಲೀವ್ಸ್ ಆಯಿತು. ಅದೇ ಥರ ನಾನು ಒಂದು 10 ಫ್ಲವರ್ಸ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು 10 ಫ್ಲವರ್ಸ್ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಆಯಿತಾ. ಎಷ್ಟು ಲೆಂತ್ ಬೇಕು ನಿಮಗೆ, ಎಷ್ಟು ಉದ್ದ ಬೇಕು. ನಾನಿವಾಗ 9 ಇಂಚು ಉದ್ದ ತೊಗೊಂಡು ಮಾಡ್ತಾಯಿದ್ದೀನಿ ಆಯಿತಾ. 8 ಇಂಚ್ ತೊಗೊಬೋದು, 9 ಇಂಚ್ ತೊಗೊಬೋದು, 10 ಇಂಚ್ ತೊಗೊಬೋದು. ಆ ಥರ ಉದ್ದ ತೊಗೊಂಡು ಮಾಡ್ತಾ ಇರೋದು ನಾನು, ಉದ್ದ ಇಂಚು. ನೆಕ್ಸ್ಟ್ ನೋಡಿ ಈ ಥರ ಮನೆಯಲ್ಲಿ ಫ್ಲವರ್ ಮಾಡ್ತಾಯಿದ್ದೀನಿ ನೋಡಿ. ಗೇರ್ ವೈರ್ ಮತ್ತೆ ತೊಗೊಂಡಿದ್ದೀನಿ 3mm ಹಿಂದೆ, ಮತ್ತೆ ಅಷ್ಟೇ ಕಟ್ ಮಾಡ್ಕೊಂಡು ಈ ಮಣಿಯಲ್ಲಿ ಇವಾಗ ಫ್ಲವರ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ 2 ಥರ ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ. 2 ಥರ ಫ್ಲವರ್ಸಲ್ಲಿ ಇವಾಗ ನಾನು ಬ್ರೂಚ್ ಮಾಡ್ತಾ ಇರೋದು ನೋಡಿ. ಈ ಥರ ಒಂದು ಸಣ್ಣ ಮಣಿ ಹಾಕ್ಕೊಳ್ಳಿ, ಮತ್ತು ದೊಡ್ಡ ಮಣಿ ಹಾಕ್ಕೊಳ್ಳಿ, ಮತ್ತು ಸಣ್ಣ ಮಣಿ ಹಾಕ್ಕೊಳ್ಳಿ ಆಯಿತಾ. ನೋಡಿ ಇದು ಮೂರನ್ನು ಮಧ್ಯದಲ್ಲಿ ತಗೊಂಡೋಗಿ ಅದನ್ನು ದೊಡ್ಡ ಮಣಿಯಲ್ಲಿ ಈ ಗೇರ್ ವೈರ್ ದೊಡ್ಡ ಮಣಿಯಲ್ಲಿ ಮಾತ್ರ ಹಾಕಬೇಕು, ಸಣ್ಣ ಮಣಿಯಲ್ಲಿ ಹಾಕಬೇಡಿ ಆಯಿತಾ. ಈ ಥರ ನೋಡಿ ದೊಡ್ಡ ಮಣಿಯಲ್ಲಿ ಮಾತ್ರ ಹಾಕಿ ಎಳೀರಿ ಆಯಿತಾ ಕೆಳಗೆ. ನೋಡಿ ಆ ಕಡೆ ಇರೋ ಗೇರ್ ವೈರ್ನ ಎಳ್ಕೊಬೇಕು. ಈ ಥರ ಎಳ್ಕೊಂಡು ನೋಡಿ ಈ ಥರ. ಆಮೇಲೆ ಚೆನ್ನಾಗಿ ಸುತ್ತಿದ್ರಿ ಆಯಿತಾ. ಸುತ್ತಬೇಕು ಚೆನ್ನಾಗಿ ನೀಟಾಗಿ. ಆಮೇಲೆ ಮತ್ತೆ ಅದೇ ಥರ ಮಾಡಿರಿ ಆಯಿತಾ. ಮತ್ತು ಕೆಳಗಿನ ಇದರಲ್ಲಿ ಮತ್ತೆ ಸಣ್ಣ ಮಣಿ ಒಂದು ಹಾಕ್ಕೊಂಡು, ಮತ್ತು ದೊಡ್ಡ ಮಣಿ ಒಂದು ಹಾಕ್ಕೊಳ್ರಿ. ದೊಡ್ಡ ಮಣಿ ಒಂದು ಮತ್ತು ಸಣ್ಣ ಮಣಿ ಒಂದು, ಈ 3 ಮಣಿನೂ ಹಾಕಿ ಮತ್ತು ಆ ಗೇರ್ ವೈರ್ನ ಅದರೊಳಗೆ ಹಾಕಿ ಆಯಿತಾ. ದೊಡ್ಡ ಮಣಿಯಲ್ಲಿ ಮಾತ್ರ ಹಾಕಬೇಕು. ಈ ಥರ ನೋಡಿ. ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಮಾಡಿ ಆಯಿತಾ, ನೋಡ್ಕೊಂಡು ನೋಡಿ. ಈ ಥರ ದೊಡ್ಡ ಮಣಿ ಒಳಗೆ ಹಾಕ್ಕೊಂಡು ಈ ಥರ ಎಳಿಬೇಕಾಯ್ತು. ಆಮೇಲೆ ಸುತ್ತಬೇಕು ಚೆನ್ನಾಗಿ. ಈ ಥರ ನೀಟಾಗಿ ಸುತ್ಕೊಳ್ಳಿ ನೋಡಿ. ಈ ಥರ ಈ ಥರ ಮಾಡಿ ಆಯಿತಾ. ನೋಡಿ ಅದೇ ಥರ ಎಲ್ಲ ಫ್ಲವರ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ ಈ ಥರ ಮಾಡ್ಕೊಳ್ಳಿ ಆಯಿತಾ. ಮಣಿ ಹಾಕಿ ನೀಟಾಗಿ ಸುತ್ತಬೇಕಾಯ್ತಾ. ನೀವೆಷ್ಟು ಚೆನ್ನಾಗಿ ಸುತ್ತೀರೋ ಅದ್ರ ಮೇಲೆ ಡಿಪೆಂಡ್, ಚೆನ್ನಾಗಿ ಅಷ್ಟು ಸುಂದರವಾಗಿ ಕಾಣುತ್ತೆ. ಇದು ಮಾಡ್ತಾ ಹೋದರೆ ಪರ್ಫೆಕ್ಟ್ ಆಗುತ್ತೆ ಆಯಿತಾ. ಸ್ಟಾರ್ಟಿಂಗೇ ಪರ್ಫೆಕ್ಟಾಗಿ ಬರಲ್ಲ. ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ, ಅದು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಮಾಡೋಕ್ಕೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಆಯಿತಾ. ಚೆನ್ನಾಗೆ ಒಂಥರ ಸಂತೋಷ ಆಗುತ್ತೆ ಮಾಡೋಕ್ಕೆ. ಇದನ್ನು ಜಾಸ್ತಿ ಬ್ಯೂಟಿ ಪಾರ್ಲರವ್ರು ಯೂಸ್ ಮಾಡ್ತಾರೆ. ಯಾಕಂದರೆ ಬ್ರೈಡಲ್ಸ್ ಅಲ್ಲೇ ಮೇಕಪ್ ಮಾಡೋಕ್ಕೆ ಬರೋದಲ್ವ. ಸೊ ಅವರು ಜಾಸ್ತಿ ತೊಗೊತಾರೆ. ಕೇಳಿ ನೋಡಿ. ಬೇಕಾದರೆ ನಿಮಗೆ ಇಂಟ್ರೆಸ್ಟ್ ಇದ್ದವರು ಸೇಲ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಆಯಿತಾ. ಇದು ಕೂದಲಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಬ್ರೈಡಲ್ಸಿಗೆ ಅಲ್ಲದೆ ಮತ್ತು ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅವರೇ ಮಾಡಿ ಅವರೇ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ.
ನೋಡಿ ಈ ಥರ ಫ್ಲವರ್ಸು ಈ ಥರ ಮಾಡ್ಕೊಳ್ಳಿ ಆಯಿತಾ. ನೀಟಾಗಿ ಸುತ್ತರಿ. ನಿಮಗೇನಾರು ಅರ್ಥ ಆಗಿಲ್ಲ, ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ ಕೇಳಿ ಆಯಿತಾ. ನಾನು ಹೇಳ್ತೀನಿ ಏನಾರು ಡೌಟ್ಸ್ ಇದ್ದರೆ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಆಯಿತಾ. ಏನಾರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳಿ. ನೋಡಿ ಈ ಥರ ನೀಟಾಗಿ ಸುತ್ಕೊಳ್ಳಿ ಆಯಿತು. ಕ್ಲಿಯರಾಗಿ ಒಂದೊಂದು ಲೀವ್ಸಿಗೆ ಈ ಥರ ಮಾಡಬೇಕಾಯ್ತಾ. ಇದು ಮಾಡಿ ಕೊಡುವಾಗ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಮಾಡಾದ್ಮೇಲೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫುಲ್ ಫಿನಿಶ್ ಆಯಿತು. ಇದೇ ಥರ ನಾನು ತುಂಬ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 11 ಪೀಸು ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಥರ. ನೀವು ಇದೇ ಥರ ಮಾಡ್ಕೊಂಡು ಹಿಡ್ಕೊಬೇಕಾಯ್ತಾ. ಸುಮ್ಮನೆ ಇರುವಾಗೆಲ್ಲ ಮನೆ ಕೆಲಸ ಆದಮೇಲೆ ಸುಮ್ಮನೆ ಕುತ್ಕೊತಿರಲ್ಲ, ಆವಾಗೆಲ್ಲ ಇದನ್ನು ಮಾಡಿ ಇಟ್ಕೊಳ್ರಿ ಆಯಿತಾ. ಬ್ರೂಚಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೋಡಿ ಇದಾದಮೇಲೆ ನಾನು ಇವಾಗ 5 mm ಇಂದು ಗೇರ್ ವೈರ್ ತೊಗೊಂಡಿದ್ದೀನಿ ನೋಡಿ. 0.5 mm ಗೇರ್ ವೈರ್ ತೊಗೊಂಡು ಒಂದು 9 ಇಂಚ್ 8 ಇಂಚ್ ಕಟ್ ಮಾಡಿ 8 ಇಂಚ್ ಕಟ್ ಮಾಡ್ಕೊತೀನಿ ಆಯಿತಾ. ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು 8 ಇಂಚಿಂದು ಇಂಟು 9 ಇಂಚು ಕಟ್ ಮಾಡ್ತೀನಿ. ಎಕ್ಸ್ಟ್ರಾನೇ ಸ್ವಲ್ಪ ಕಟ್ ಮಾಡ್ಕೊಬೇಕಾಯ್ತಾ. ಸಾಲ್ಟೇಜ್ ಆದರೆ ಮತ್ತೆ ಇದು ಮಾಡೋಕ್ಕಾಗಲ್ಲ, ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಗೇರ್ ವೈರ್ನ ನೋಡಿ ಈ ಥರ ಸುತ್ತಬೇಕಾಯ್ತಾ. ಕಂಬಿನ ವೈರ್ನ ಈ ಥರ ಮಾಡ್ಕೊಳ್ಳಿ ಆಯಿತಾ. ಈ ಥರ ರೌಂಡ್ ಶೇಪಲ್ಲಿ ಬರೋ ಥರ. ಆಮೇಲೆ ಒಂದೊಂದೇ ಫ್ಲವರ್ಸ್ನ ಈ ಥರ ಜಾಯಿಂಟ್ ಮಾಡಿ ಸುತ್ತಬೇಕಾಯ್ತಾ. ನೋಡಿ ಈ ಥರ ನಾನು ಸುತ್ತಾ ಇದ್ದೀನಲ್ಲ, ನೀಟಾಗಿ ಸುತ್ತರಿ ಆಯಿತಾ ಟೈಟಾಗೆ, ಇಲ್ಲಾಂದರೆ ಕಿತ್ಕೊಂಬರುತ್ತೆ. ಒಂದೊಂದೇ ಇದನ್ನು ಫ್ಲವರ್ಸ್ ತೊಗೊಂಡು ಈ ಥರ ನೀಟಾಗಿ ಗಟ್ಟಿ ಟೈಟಾಗಿ ಸುತ್ಕೊಬೇಕು, ಇಲ್ಲಾಂದರೆ ಕಿತ್ಕೊಂಬಂದುಬರುತ್ತೆ. ನೋಡಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಥರ ಆ ಫ್ಲವರ್ಸು ಒಂದು, ಈ ಫ್ಲವರ್ಸ್ ಒಂದು, ಆ ಥರ ಈ ಥರ ಮಾಡಬೇಕಾಯ್ತಾ. ನಾನು ಯಾವ ಥರ ಮಾಡ್ತಿದ್ದೀನಿ ನೋಡಿ. ಈ ಥರ ಸುತ್ಕೊಳ್ಳಿ ಆಯಿತಾ. ನೋಡಿ ಆ ಫ್ಲವರ್ ಆದಮೇಲೆ ಒಂದು ಮಣಿ ಹಾಕ್ಕೊಳ್ಳಿ ಆಯಿತಾ. ದೊಡ್ಡ ಮಣಿ, ಒಂದು ಬೀಡ್ಸು, ದೊಡ್ಡ ಬೀಡ್ಸ್ ಹಾಕ್ಕೊಳ್ಳಿ. ಈ ಥರ ನಾನು ಹಾಕ್ತಾಯಿದ್ದೀನಿ ನೋಡಿ. ಮಧ್ಯದಲ್ಲಿ ಒಂದು ಬೀಡ್ಸ್ ಬರಬೇಕು ಈ ಥರ. ಅದು ನೋಡಿ ಮಣಿ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಸುತ್ಕೊಳ್ಳಿ ಆಯಿತಾ ಫಸ್ಟು ನೀಟಾಗಿ. ಆಮೇಲೆ ಈ ಮಣಿ ಹಾಕ್ಕೊಳ್ಳಿ. ಇನ್ನೂ ದೊಡ್ಡ ಮಣಿ ಇದ್ದರೆ ನಡೆಯುತ್ತೆ. ನಾನು ಇವಾಗ ಸಣ್ಣ ಮಣಿ ಹಾಕ್ತಾ ಇರೋದು. ದೊಡ್ಡ ಮಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಧ್ಯದಲ್ಲಿ ಒಂದು ಮಣಿ ಹಾಕ್ಕೊಳ್ಳಿ ಆಯಿತಾ. ಒಂದೊಂದು ಇದು ಫ್ಲವರ್ಸ್ ಆದಮೇಲೆ ಒಂದೊಂದು ಮಣಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಸುತ್ಕೊಳ್ಳಿ ಆಯಿತಾ. ಆ ಫ್ಲವರ್ಸ್ ಒಂದು, ಈ ಫ್ಲವರ್ಸ್ ಒಂದೊಂದು ನೀಟಾಗಿ ಸುತ್ಕೊಳ್ಳಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿ ಆಯಿತಾ. ನೀಟಾಗಿ ಕಾಣುತ್ತೆ ನೋಡಿ. ಚೆನ್ನಾಗಿ ಸುತ್ತಬೇಕಾಯ್ತಾ. ಮತ್ತೆ ಒಂದು ಮಣಿ ಹಾಕ್ಕೊಳ್ಳಿ. ಕೆಲವರಿಗೆ ಡೌಟ್ಸ್ ಇರುತ್ತೆ, ಇದು ಮಾಡಿ ಎಷ್ಟಕ್ಕೆ ಸೇಲ್ ಮಾಡೋದು, ಎಲ್ಲಿಂದ ಐಟಮ್ ಸಿಗುತ್ತೆ, ಇದೆಲ್ಲ ಕೆಲವರಿಗೆ ಡೌಟ್ ಇರುತ್ತೆ ಆಯಿತಾ. ಅವರೆಲ್ಲ ಈ ಬಟನ್ಸ್ ಅಂಗಡಿಯಲ್ಲಿ ಈ ಮೆಟೀರಿಯಲ್ಸ್ ಎಲ್ಲ ಬಟನ್ಸ್ ಅಂಗಡಿಯಲ್ಲಿ ಸಿಗುತ್ತೆ, ಮತ್ತು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗಲ್ಲ ಆಯಿತಾ. ಬಟನ್ಸ್ ಅಂಗಡಿಯಲ್ಲೇ ಹೋಗಬೇಕು. ಲೈನಿಂಗು, ಬಟನ್ಸ್, ಫಾಲ್ಸ್ ಎಲ್ಲ ಸಿಗುತ್ತಲ್ಲ, ಅದೇ ಅಂಗಡಿಯಲ್ಲಿ ಹೋಗಿ ಈ ಥರ ಈ ಮಣಿ ಬೇಕು ಅಂದರೆ ಕೊಡ್ತಾರೆ ಆಯಿತಾ. ಎಲ್ಲ ಸೈಜಿಂದು ಮಣಿ ಸಿಗುತ್ತೆ ಅಲ್ಲಿ. ನಿಮಗೆ ಯಾವ ಥರ ಶೇಪು ಫ್ಲವರ್ಸು ಸಿಗುತ್ತೆ ಆಯಿತಾ. ಬ್ರೂಚಿಗೆ ಫ್ಲವರ್ಸ್ ಬ್ರೂಚು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ ಆಯಿತಾ. ಫ್ಲವರ್ಸ್ ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಫ್ಲವರ್ಸಿಂದು ಬ್ರೂಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ಫ್ಲವರ್ಸು ಸಿಗುತ್ತೆ ಆಯಿತಾ. ಯಾವ ಕಲರ್ ಬೇಕು ನಿಮಗೆ, ಯಾವ ಡಿಸೈನಲ್ಲಿ ಬೇಕಾದರೂ ಮಣಿ ಸಿಗುತ್ತೆ, ಯಾವ ಕಲರಲ್ಲಿ ಬೇಕಾದ್ರೂ ಸಿಗುತ್ತೆ. ಅದನ್ನು ನೀವು ನಿಮ್ಮ ಇಷ್ಟದಂತೆ ತೊಗೊಂಡು ಬಂದು ಮಾಡ್ಬೋದು ಆಯಿತಾ. ನೋಡಿ ಇವಾಗ ನಾನು ಕಲರು ಗೋಲ್ಡನಲ್ಲಿ ಮಾಡ್ತಾಯಿದ್ದೀನಿ. ಇದೇ ಕಲರ್ಸು ವೈಟಲ್ಲಿ ಸಿಗುತ್ತೆ, ಬ್ಲೂ ಅಲ್ಲಿ ಸಿಗುತ್ತೆ, ಗ್ರೇಯಲ್ಲಿ ಸಿಗುತ್ತೆ, ಈ ಥರ ಸಿಲ್ವರ್ ಕಲರ್ ಸಿಗುತ್ತೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಲರ್ ತೊಗೊಂಬಂದು ಮಾಡ್ಬೋದು ಆಯಿತಾ. ಮತ್ತು ಡ್ರೆಸ್ಸಿಗೆ ಮ್ಯಾಚ್ ಮಾಡಿ ಮಾಡ್ಬೋದು.
ಆ ಕಲರ್ ತೊಗೊಂಬಂದ್ಬೇಕಾದ್ರೆ ಮಾಡ್ಬೋದು ಆಯಿತಾ. ಫ್ಲವರ್ಸು ಒಳ್ಳೊಳ್ಳೆ ಫ್ಲವರ್ಸ್ ಇದೆ, ರೋಸ್ ಫ್ಲವರ್ಸ್ ಇದೆ, ಮತ್ತು ಅದೇ ಬೇರೆ ಬೇರೆ ಐಟಮ್ಸು, ವೆರೈಟಿ ಫ್ಲವರ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ತೊಗೊಂಬಂದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಡಿಸೈನಲ್ಲಿ ಮಾಡ್ಬೋದು ಆಯಿತಾ. ನೋಡಿ ಈ ಥರ ಚೆನ್ನಾಗಿ ಸುತ್ಕೊಳ್ಳಿ. ಇದು ಕಲರ್ಸಲ್ಲಿ ಮಾಡಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ಗೋಲ್ಡನ್ ಕಲರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಒಬ್ಬರು ಗೋಲ್ಡನ್ ಕಲರ್ ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಬರೀ ಗೋಲ್ಡನ್ ಕಲರಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಡಬಲ್ ಕಲರಲ್ಲಿ ಬೇಕಾದರೂ ಮಾಡ್ಬೋದು, ತ್ರಿಬಲ್ ಕಲರಲ್ಲಿ ಬೇಕಾದ್ರೂ ಮಾಡ್ಬೋದು ಆ ಥರ. ನೋಡಿ ಲಾಸ್ಟು ಈ ಥರ ಸುತ್ಕೊಳ್ಳಿ ಆಯಿತಾ ನೀಟಾಗಿ. ಎಲ್ಲ ಐಟಮ್ಸು ಆ ಕಡೆ ಒಂದು ಈ ಕಡೆ ಒಂದು ಫ್ಲವರ್ಸ್ ಮಾಡಿ ಸುತ್ತಿರಿ. ನಾನು ಯಾವ ಥರ ಸುತ್ತಾ ಇದ್ದೀನಿ ಆ ಥರ ಚೆನ್ನಾಗಿ ಸುತ್ತಿ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಬೇಕಾಯ್ತಾ, ಇಲ್ಲಾಂದರೆ ಅರ್ಥ ಆಗಲ್ಲ ಯಾವ ರೀತಿ ಸುತ್ತಾ ಇರೋದು, ಯಾವ ರೀತಿ ಮಣಿ ಹಾಕಬೇಕು, ಎಲ್ಲಿ ಹಾಕಬೇಕು ಅಂತ ಅರ್ಥ ಆಗಲ್ಲ. ಸೊ ನೀಟಾಗಿ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋ ನೋಡಬೇಕು ಆಯಿತಾ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಹಾಕೋ ಇನ್ನೂ ಹೊಸ ಹೊಸ ಫ್ಲವರ್ಸ್, ಫ್ರೂಟ್ಸು ಅದೆಲ್ಲ ಹಾಕ್ತಾ ಇರ್ತೀನಿ. ಸೊ ನಿಮಗೆ ಅದರ ನೋಟಿಫಿಕೇಷನ್ನು ಆ ವಿಡಿಯೋ ಎಲ್ಲ ಸಿಗ್ತಾ ಇರುತ್ತೆ ಆಯಿತಾ. ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಹೊಸ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ, ಅದನ್ನು ನೀವು ನೋಡ್ಬೋದು. ನೋಡಿ ಇವಾಗ ಇದು ಲಾಸ್ಟ್ ಫ್ಲವರ್ಸ್ನ ಈ ಥರ ನೀಟಾಗಿ ಸುತ್ಕೊತಾ ಇದ್ದೀನಿ. ನೀಟಾಗಿ ನೋಡಿ ಈ ಥರ ನೀಟಾಗಿ ಸುತ್ಕೊಂಡಾದ್ಮೇಲೆ ಲಾಸ್ಟು 2 ಮಣಿ ಹಾಕ್ಬೇಕಾಯ್ತಾ ಲಾಸ್ಟಿಗೆ. ನೋಡಿ ಈ ಥರ ಎಷ್ಟು ನೀಟಾಗಿ ಬಂದಿದೆ. ಲಾಸ್ಟ್ 2 ಮಣಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೋಡಿ ಈ ಥರ ಬೆಂಡ್ ಮಾಡಿ ಈ ಥರ ನೋಡಿ ರೌಂಡ್ ಶೇಪಲ್ಲೇ ಬರಬೇಕು. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ. ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ಚೆನ್ನಾಗಿ ಸುತ್ಕೊಳ್ಳಿ ಆಯಿತಾ. ಮೊದಲು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದೇ ರೀತಿ ಮಾಡಬೇಕು. ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲೇ ಸುತ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾ ಈ ಥರ ತಂತಿ ಇದ್ದರೆ ಕಟ್ ಮಾಡ್ಕೊಳ್ಳಿ ಆಯಿತಾ. ವಯರ್ನ ಕಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇದನ್ನು ತಂತಿ ಅಂತಾರೆ ನೋಡಿ. ಇದು ಈ ಥರ ಎಕ್ಸ್ಟ್ರಾ ಇದ್ದರೆ ಈ ಥರ ಚೆನ್ನಾಗಿ ಸುತ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಸರಿಯಾಗಿ ಬರಬೇಕಾಯ್ತಾ. ಈ ಥರ ಫಿನಿಶ್ ಮಾಡ್ಕೊಳ್ಳಿ ಸರಿಯಾಗಿ, ಚೆನ್ನಾಗಿ ಸುತ್ತಿ. ನೋಡಿ ಈ ಥರ ಇವಾಗ ನೋಡಿ ಬ್ರೂಚ್ ಕ್ಲಿಯರ್ ಆಯಿತು. ಮಧ್ಯದಲ್ಲಿ ಈ ಥರ ಬೆಂಡ್ ಮಾಡಬೇಕಾಯ್ತಾ, ಸ್ವಲ್ಪ ಬೆಂಡ್ ಮಾಡಬೇಕು ಈ ಥರ ಮಧ್ಯದಲ್ಲಿ. ನೋಡಿ ಇವಾಗ ನಮ್ಮ ಬ್ರೂಚು ರೆಡಿ ಆಯಿತು, ಹೇರ್ ಬ್ರೂಚ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಇನ್ನೂ ಕೂದಲಿಗೆ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು.